ಮುಂದೆ ಹೋಗೋಣ. ಇದೊಂದು ಹಸು ಇದೆ, ದೊಡ್ಡ ಹಸು, ದೊಡ್ಡ ಗಾತ್ರದ ಹಸು. ಪರ್ಪಸಲ್ಲಿ ಚೆನ್ನಾಗಿದೆ. ಹಾಗಾಗಿ ಈ ಹಸು ಒಂದು ಕೇಳೋಣ. ನೋಡಿ ಅಂಡರ್ ಪಾಸ್ ಹೆಂಗಿದೆ ಅಂತ. ಒಳ್ಳೆ ಗಾತ್ರದ ಇದೆ, ಚೆನ್ನಾಗಿದೆ. ನೋಡಿ ನೋಡಿ ಜಸ್ಟ್ ಇವಾಗ ಕರು ಹಾಕಾಗ ಪ್ರಯತ್ನ ಮಾಡ್ತಿದೆ ಹಸು. ನೋಡಿ ಇಲ್ಲೊಂದು ಹಸು ಇನ್ನೊಂದು ಕರು ಹಾಕಿದೆ, ತೋರಿಸ್ತೀನಿ. ಅದೊಂದು ಕರು ಹಾಕ್ಲಿ, ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ಕರು ಹಾಕ್ತಿದೆ ಸ್ನೇಹಿತರೆ, ಒಂದೇ ಬಿಡ್ತು ಸ್ನೇಹಿತರೆ. ನೋಡಿ ಲೈವ್ ಮರಿ ಯಾವ ಥರ ಕರು ಹಾಕತ್ತೆ ಅಂತ ಹಸು. ನೋಡಿ ನೋಡಿ ಸ್ನೇಹಿತರೆ, ಬಂತು ಕಷ್ಟ ಬಿತ್ತು ಪಾಪ. ನೋಡಿ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಂತಾಮಣಿಗೆ ಬಂದಿದ್ದೀವಿ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತಿನ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಹಾಗಾಗಿ ಈ ಸಂಚಿಕೆಯಲ್ಲಿ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ. ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಏನಿದೆ ರೇಟನ್ನು ನಾನು ತೋರಿಸ್ತೀನಿ ನಿಮಗೆ. ಒಳ್ಳೆ ಒಳ್ಳೆ ಹಸುಗಳಿದ್ದಾವೆ ನೋಡಿ. ಇವತ್ತಿನ ಸಂಚಿಕೆಯಲ್ಲಿ ಏನು ರೇಟ್ ಇದೆ ಅನ್ನೋದನ್ನು ನೋಡೋಣ. ದೊಡ್ಡ ಹಸುಗಳಿದ್ದಾವೆ ನೋಡಿ, ಈ ಥರ ಹಸುಗಳಿದೆ. ಹಸುಗಳು ಏನು ರೇಟ್ ಇದ್ದಾವೆ ಅನ್ನೋದು ನಿಮಗೆ ತೋರಿಸ್ತೀನಿ. ದೊಡ್ಡ ಗಾತ್ರದ ಒಂದು ಹಸು ಇದೆ ನೋಡಿ. ಜನ ಎಷ್ಟು ರೇಟ್ ಹೇಳ್ತಾರೆ ಅನ್ನೋದು ಕೇಳೋಣ ಅಣ್ಣರಿಗೆ. ಅಣ್ಣ ಏನು ರೇಟ್ ಅಣ್ಣ ಹಸು? ಅಣ್ಣ 140. ಎಷ್ಟಲ್ಲ ಅಣ್ಣ ಕಡೆಯಲ್ಲ? ಎಷ್ಟು ಹಾಲು ಕೊಡುತ್ತಣ್ಣ ಇದು? ಹಾಂ 30 ಕೊಡುತ್ತೆ. ಹಾಂ ಅಣ್ಣ ಲಾಸ್ಟ್ ಫೈನಲ್ ಕೊಡೋದು 125. ಹಾಂ ಅದೇ ಅಣ್ಣ 125. ಹಾಂ ಅದೆಷ್ಟು ಕೊಡುತ್ತಣ್ಣ ಹಾಲು? ಅದು 20 ಒಂದು ಟೈಮ್ ಬಂದು 13 15. ಹಾಂ ಎಷ್ಟಲ್ಲ ಅಣ್ಣ ಅದು? ಅದಕ್ಕೆ ಇಲ್ಲ ಅಲ್ಲ ಸರ್ಕಟ್ ಐತಾ? ಎಷ್ಟೇ ಸುಲ್ ಅಣ್ಣ ಅದು ಇವಾಗ? ಮೂರನೇದು. ಇದು ಎರಡನೇ ಸುಲ. ಅಣ್ಣ ಊರು ನಿಮ್ಮದು? ನಮ್ಮದು ದಾಸನಹಳ್ಳಿ ಅಂತ. ದಾಸನಹಳ್ಳಿ ಅಂತ. ದಾಸನಹಳ್ಳಿ. ಹಾಂ ಅಲ್ಲಿಂದ ವಾರ ಬರ್ತೀರಾ ನೀವು? ಸರಿ ಅಣ್ಣ, ಓಕೆ, ಥ್ಯಾಂಕ್ಸ್ ಅಣ್ಣ. ನೋಡಿ ಸ್ನೇಹಿತರೆ, ಅಣ್ಣವ್ರು ಈ ಥರ ಹೇಳ್ತಾರೆ ಹಸುಗಳ ರೇಟು. ಒಳ್ಳೆ ಚೆನ್ನಾಗಿದೆ. ಎರಡನೇ ಸೂಲು ಅಂತೆ, ಇದು ಮೂರನೇ ಸೂಲು. ನೋಡಿ ಯಾವ ಥರ ಇದೆ ಇದ್ರದ್ದು ಕೆಚ್ಚಲ್. ನೋಡಿ ಯಾವ ಥರ ಇದೆ, ಈ ಥರ ಇದೆ. ಹಾಲಿದೆ, ಎಲ್ಲ ಹಾಲು ಕಟ್ಕೊಳೋದದು ಈ ಥರ ಇದೆ ಹಾಲಿಂದ. ಇದನ್ನು ಅಣ್ಣವರು ಹಿಡ್ದಿದ್ದಾರೆ. ಒಳ್ಳೆ ಹಸು ಇದೆ ಇದು. ಈ ಹಸುನ ಎಷ್ಟು ಕೊಡ್ತಾರೆ ಅನ್ನೋದನ್ನು ಕೇಳಿ ನಾನು ನಿಮಗೆ ಹೇಳ್ತೀನಿ. ಮುಂದೆ ಹೋಗೋಣ, ಅಣ್ಣವ್ರ ಹತ್ರ ಹೋಗಿ ಮಾತಾಡೋಣ. ಎಷ್ಟು ಕೊಡ್ತಾರೆ ಏನೋ ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. ಈ ಕಡೆ ಏನು ಮಳೆ ಇಲ್ಲ. ಅಣ್ಣ ಎಷ್ಟಣ್ಣ ಹಸು? ಎಷ್ಟು ಹಸು? 180. ಎಷ್ಟನೇ ಸೂಲ ಅಣ್ಣ ಇದು? ಹಾಂ ಫಸ್ಟ್ನೇ ಸೂಲ. ಹಾಂ ಎಷ್ಟೆಲ್ಲ ಮಾಡಿದ್ದಣ್ಣ ಇದು? 4 ಅಲ್ಲ? ಸ್ನೇಹಿತರೆ 4 ಮಾಡಿದೆ. 150 ಹೇಳ್ತಾರೆ ಅಣ್ಣವರು. ಅಣ್ಣ ಫೈನಲ್ ಕೊಡೋದಣ್ಣ? ಫೈನಲ್ ಎಷ್ಟು ಬರುತ್ತೆ? 20 ಹೇಳ್ತಾರೆ ಸ್ನೇಹಿತರೆ. ನೋಡಿ ಈ ಥರ ಇದೆ ಇವತ್ತಿನ ಒಂದು ಹಿಡ್ಕೊಂಡವ್ರೆ ಇದೆ. ವ್ಯಾಪಾರ ಮಾಡ್ತವ್ರೆ. ವ್ಯಾಪಾರ ಮಾಡಿದವ್ರಿಗೆ ಏನು ಇದೆ ಅಂತ ನೋಡ್ತವ್ರೆ ಕೆಚ್ಚಲ್ನ. ನೋಡಿ ಸ್ನೇಹಿತರೆ, ಈ ಥರ ಇದೆ ಇವತ್ತಿನ ಮಾರ್ಕೆಟು. ಎಷ್ಟಣ್ಣ ಹಸು ಇದು? 110. ಲಾಸ್ಟ್ ಅಣ್ಣ ಬಿಡೋದು? 1,00,000 ಕೊಡ್ತೀರಾ? ಎಷ್ಟನೇ ಸೂಲ ಅಣ್ಣ ಇದು? ಹಾಂ ಮೂರನೇ ಸೂಲ. ಅಲ್ಲೂ ಹಾಂ ಕಡೆ ಅಲ್ಲ? ಸರಿ ಅಣ್ಣ, ಓಕೆ ಅಣ್ಣ.
ನೋಡಿ ಸ್ನೇಹಿತರೆ, ಕಡೆಯಲ್ಲಿ ಹೇಳ್ತಾರೆ 1 ಲಕ್ಷ ಹೇಳ್ತಾರೆ ಅಣ್ಣವರು, 110 ಹೇಳ್ತಾರೆ. ಲಾಸ್ಟ್ ಫೈನಲ್ 1ಕ್ಕಾದ್ರೆ ಬಿಡ್ತಾರಂತೆ. ಈ ಥರ ಇದೆ ಹಸುವಿನ ಮಾರ್ಕೆಟ್ ಇವತ್ತು. ಮುಂದೆ ಹೋಗೋಣ, ಅಣ್ಣವ್ರ ಹತ್ರ ರಾಸಿದೆ ಕೇಳೋಣ. ಅಣ್ಣ ಎಷ್ಟಣ್ಣ ಇದು ಬಡ್ಡೆ? 60. ಅಲ್ಲಿ ಮಾಡಿದೆಯಾ? ಅಲ್ಲಿ ಮಾಡಿಲ್ಲ. ಹಾಂ, ಇದು ತಾಯಿ ಎಷ್ಟು ಹಾಲು ಕೊಡ್ತೀರಣ್ಣ? 15. ಒಂದು ದಿವಸಕ್ಕೆ 20. ಒಂದು ಟೈಮಿಗೆ 10 ಲೀಟ್ರು. ಹಾಂ ಹಾಂ. ಫೈನಲ್ ಎಷ್ಟಕ್ಕಾದ್ರೂ ಬಿಡ್ತೀರಾ? 65. 55ಕ್ಕೆ ನೋಡಿ ಸ್ನೇಹಿತರೆ, 50 ಆದ್ರೆ ಬಿಡ್ತಾರೆ. ಅಣ್ಣ ನಿಮ್ಮ ಊರು? ಬೆಟ್ಟಳ್ಳಿ. ಇದೇ ವ್ಯಾಪಾರನಾ ಅಥವಾ ಇದೇ ವ್ಯಾಪಾರ? ತಂದುಬಿಟ್ಟು ಹಳ್ಳಿಗಳಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ತಂದು ಮಾರೋದು. ಇದು ಒಂದೇ ಸಂತೆನಾ ಬೇರೆ ಯಾವ ಸಂತೆ? ಇದೇ ಸಂತೆ ತಿರುಗಾಡ್ತೀರಾ? ಇವು ಎಷ್ಟಣ್ಣ? ಅದು 76. ಫೈನಲ್ ಕೊಡೋದು? ಹಾಂ ಹಾಂ ಹಾಂ. ಇವು ಎಷ್ಟು ಲೀಟ್ರ್ ಹಾಲು ಕೊಡ್ತಾಣ ಇದು? ಎಷ್ಟು ಲೀಟ್ರ್ ಹಾಲು ಕೊಡ್ತಾಳೆ ಇದು? 12 ಲೀಟ್ರ್ ಒಂದು ಹೊತ್ತಿಗೆ. ಹಾಂ ಹಾಂ. 12 24 ಲೀಟ್ರ್. ಎಷ್ಟನೇ ಸೂಲ ಅಣ್ಣ ಇದು? 2ನೇ ಸೂಲ? ಹಾಂ ಸರಿ ಸರಿ ಅಣ್ಣ. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಹೇಳ್ತೀರಾ? 9888680415. ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ರೈತರುಗಳು ಯಾರು ಕಾಂಟ್ಯಾಕ್ಟ್ ಮಾಡಿ ನೀವು ಹಸುಗಳು ಕೊಡಿಸ್ತೀರಾ ನೀವು? ಸರಿ ಸರಿ, ಥ್ಯಾಂಕ್ಸ್. ನೋಡಿ ಸ್ನೇಹಿತರೆ, ಅಣ್ಣ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ರೈತರುಗಳಿಲ್ಲ ಚಿಂತಾಮಣಿ ಅಕ್ಕಪಕ್ಕ ಇರೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹಸುಗಳನ್ನ ಅವರು ಎಂಥ ಹಸುಗಳಾದರೂ ನಿಮಗೆ ಕೊಡಿಸ್ತಾರೆ. ಸರಿನಾ? ಮುಂದೆ ಹೋಗೋಣ. ಈ ಹಸುವಿನ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅಂದರೆ ರೇಟ್ ಏನೋ ಕಮ್ಮಿನೇ ಇದ್ದಂಗಿದೆ, ಅಷ್ಟೇನು ಜಾಸ್ತಿ ರೇಟ್ ಇಲ್ಲ. ಅಣ್ಣವ್ರು ಒಂದೇ ಹೇಳ್ಕೊಂಡಿದ್ದಾರೆ. ಒಳ್ಳೆ ಕೆಚ್ಚಲುಗಳಿದ್ದಾವೆ ನೋಡಿ, ಒಳ್ಳೆ ಹಸುಗಳು, ಒಳ್ಳೆ ರಾಸುಗಳು, ಒಳ್ಳೆ ಹಾಲು ಮಿಲ್ಕಿಂಗ್ ಪರ್ಪಸ್ಸು ಒಳ್ಳೆ ಚೆನ್ನಾಗಿದೆ. ಅಣ್ಣವ್ರ ಹತ್ರ ನೋಡಿ ಎಷ್ಟು ಗಾತ್ರದಿದೆ. ಇದರ ಅಂಡರ್ ಪಾಸ್ ನೋಡಿ ಸ್ನೇಹಿತರೆ ಎಷ್ಟು ಇದೆ. ಇದು ಬಂದ್ಬಿಟ್ಟು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅನ್ನೋದು ನೋಡೋಣ. ಅಂಡರ್ ಪಾಸ್ ಈ ಥರ ಇದೆ. ಕೆಚ್ಚಲು ಬಾಯಿ ದೊಡ್ಡ ಗಾತ್ರದ ಹಸು ನೋಡಿ, ಈ ಥರ ಇದೆ ಹಸುಗಳು. ಅಣ್ಣರ ಹತ್ರ ಕೇಳೋಣ. ಅಣ್ಣ ಎಷ್ಟಣ್ಣ ಹಸು? 130. ಎಷ್ಟು ಲೀಟ್ರ್ ಹಾಲು ಕೊಡುತ್ತಣ್ಣ ಇದು? 17 ಲೀಟ್ರ್. ಒಂದು ಹೊತ್ತಿಗೆ 17 ಲೀಟ್ರು. ಹಾಂ ಹಾಂ ಹಾಂ. ಇದು ಹಣ ಕೊಡೋದು 15 ಮೇಲೆ. ಹಾಂ. ಎಷ್ಟಲ್ಲಣ್ಣ ಇದು? ಕಡೆಯಲ್ಲ. 2ನೇ ಸಲ? ಸರಿ. ಮುಂದೆ ಹೋಗೋಣ ಸ್ನೇಹಿತರೆ, ಬನ್ನಿ ಅಣ್ಣರ ಹತ್ರ ಕೇಳೋಣ. ಎಷ್ಟಣ್ಣ ಹಸು? 130. ಎಷ್ಟನೇ ಸೂಲ್ ಇದು? ಫಸ್ಟ್ ಸೂಲಾ? ಹಾಂ ಹಾಂ. ಲಾಸ್ಟ್ ಕೊಡೋದು ಏನಪ್ಪ? ಲಾಸ್ಟ್ ಫೈನಲ್ ಎಷ್ಟಕ್ಕೆ ಬಿಡ್ತೀಯಾ ನೀನು? 125 ಕೊಡ್ತೀಯಾ? ಹಾಂ ಹಾಂ. ಇದೇ ವ್ಯಾಪಾರನಾ ಅಥವಾ ನೀವು ರೈತರು ಮನೆಯಲ್ಲಿ ಇದೇ ವ್ಯಾಪಾರನಾ? ಹಾಂ. ನೀನು ತಂದಿರೋದಾ ನಿಮ್ಮ ತಂದಿರಾ? ನೀನೇ ತಂದಿರೋದಾ? ಹಾಂ ಹಾಂ. ಸ್ನೇಹಿತರೆ, ನಮ್ಮ ಅಪ್ಪಿ ನೋಡಿ ಇದೇ ವ್ಯಾಪಾರ ಅಂತ ಅವ್ರದ್ದು. ಇದೆಷ್ಟಪ್ಪ ಇದು? 130 ಕೊಡೋದು? ಹಾಂ ಅಷ್ಟೇ ಕೊಡೋದಾ? ಎಷ್ಟು ಲೀಟ್ರ್ ಕೊಡೋದು ಹಾಲು? 12 24 ಲೀಟ್ರ್. ಎಷ್ಟನೇ ಸೂಲ್ ಇದು? 2ನೇ ಸೂಲಾ? ಎಷ್ಟು ಹಾಲು ಮಾಡಿದ್ದಪ್ಪ ಇದು? ಕಡೆ ಬಂದೈತಾ? ಹಾಂ 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 ಹಾಂ. ನೋಡಿ ಸ್ನೇಹಿತರೆ, ಈ ಥರ ಇದೆ ಹಸುವಿನ ಮಾರ್ಕೆಟು ಇವತ್ತು ಚಿಂತಾಮಣಿಯಲ್ಲಿ. ಅಣ್ಣ ಏನು ರೇಟ್ ಅಣ್ಣ ಹಸು? 95 ಹೇಳ್ತಾ ಇದ್ದೀನಿ. 95. ಲಾಸ್ಟ್ ಕೊಡೋದಣ್ಣ? 85 ಕೊಟ್ಬಿಡ್ತೀಯಾ? ಹಾಂ. ಇದೇ ವ್ಯಾಪಾರನ ಅಥವಾ ನೀವು ಹಳ್ಳಿಗಳಲ್ಲಿ ತಗೊಂಬಂದು ಮಾರೋದಾ ಅಥವಾ ತಗೊಂಬಂದು ಮಾರೋದು? ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಹೇಳ್ತೀರಾ? ಹಾಂ ಹೇಳಿ. 9591234127. ಅಣ್ಣ ನಿಮ್ಮ ಹೆಸರು? ದೇವಪ್ಪ. ಯಾರು ರೈತರುಗಳು ಫೋನ್ ಮಾಡಿದರೆ ನಿಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹಸುಗಳು ಕೊಡಿಸ್ತೀರಾ ನೀವು ಚಿಂತಾಮಣಿ ಸಂತೆಯಲ್ಲಿ? ಸರಿ ಸರಿ ಅಣ್ಣ. ಇದು ಬಿಟ್ಟು ಬೇರೆ ಯಾವ್ಯಾವ ಸಂತೆ ತಿರುಗಾಡ್ತೀರಣ್ಣ ನೀವು? ಇದು ಒಂದೇ ಸಂತೆನಾ? ಹಾಂ ಹಾಂ. ಒಳ್ಳೆ ವ್ಯಾಪಾರ ಆಗೋ ಸಂತೆ ಅಂದರೆ ಇದೆ. ಸರಿ ಸರಿ ಅಣ್ಣ, ಓಕೆ, ಥ್ಯಾಂಕ್ಸ್ ಅಣ್ಣ. ಎಷ್ಟಪ್ಪ ಹಸುಗಳು? 75 95. ಇದು ಎಷ್ಟು ಹಾಲು ಕೊಡುತ್ತಪ್ಪ ಇದು?
10 ಲೀಟ್ರು. ಎಷ್ಟೆಲ್ಲ ಮಾಡಿದ್ದಪ್ಪ ಇದು ಅಲ್ಲು? 4 ಕಲ್ಲು. ಎಷ್ಟನೇ ಸೂಲು? ಫಸ್ಟ್ನೇ ಸೂಲಾ ಅದು? 2ನೇ ಸೂಲು. ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅದು? 11, 12. ಒಂದು ಹೊತ್ತಿಗೆ? ಹಾಂ ಹಾಂ ಹಾಂ, ಸರಿ ಸರಿ ಅಪ್ಪ, ಥ್ಯಾಂಕ್ಸ್. ನೋಡಿ ಸ್ನೇಹಿತರೆ, ಮುಂದೆ ಹೋಗೋಣ. ಇದೆ ಇವತ್ತಿನ ರೇಟು. ಅಣ್ಣ ಏನು ರೇಟ್ ಅಣ್ಣ ಹಸುಗಳು? ಇವು 1.5 ಹೇಳ್ತಾ ಇದ್ದೀನಿ. 1.5. ಅದು? 1.35. 1.35. ಎಷ್ಟೆಷ್ಟು ಹಾಲು ಕೊಡ್ತಾವಣ್ಣ ಇವು? 10 ಲೀಟ್ರ್ ಬರ್ತದೆ. ಒಂದು ಹೊತ್ತಿಗೆ 10 ಲೀಟ್ರು. ಅದು 12 ಒಂದು ಹೊತ್ತಿಗೆ. ಹಾಂ ಹಾಂ ಹಾಂ. ಎಷ್ಟೆಲ್ಲ ಮಾಡೋಣ ಇವು? 2 ಅಲ್ಲ? ಹಾಂ ಹಾಂ ಹಾಂ. ಒಳ್ಳೆ ಪ್ರಾಯದ ಪಡ್ಡೆಗಳಲ್ವ ಇವು? ಎಷ್ಟನೇ? 2ನೇ ಸೂಲ ಇವು? ಫಸ್ಟ್ ಸೂಲು 2. ಹಾಂ ಹಾಂ ಹಾಂ. ನೋಡಿ ಸ್ನೇಹಿತರೆ, ಫಸ್ಟ್ ಸೂಲು ಪಡ್ಡೆಗಳು ಈ ಥರ ಇದೆ. ಅಣ್ಣ ಫೈನಲ್ ಕೊಡೋದು? ಫೈನಲ್ 90 ಆದ್ರೆ ಕೊಡ್ತೀನಿ, ಇಲ್ದಿದ್ರೆ ಕೊಡಲ್ಲ. 90ಕ್ಕೆ ಒಂದೊಂದು? ಹಾಂ ಹಾಂ ಹಾಂ. ನೋಡಿ ಸ್ನೇಹಿತರೆ, 90 ಆದರೆ ಕೊಡ್ತಾರೆ ಅಣ್ಣವರು. ಈ ಥರ ಇದ್ರೆ ಒಳ್ಳೆ ಹಸುಗಳಿದೆ ಇವತ್ತಿನ ಮಾರ್ಕೆಟಲ್ಲಿ. ನೋಡೋಣ ಮುಂದೆ ಹೋಗೋಣ. ನೋಡಿ ಈ ಥರ ದೊಡ್ಡ ಗಾತ್ರದ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದ್ರ 100% ಇದೆ. ಸಖತ್ತಾಗಿದೆ ಹಸುಗಳು, 100%. ನೋಡಿ ಈ ಥರ ದೊಡ್ಡ ಇದೆ. ಕೇಳೋಣ ಅಣ್ಣವ್ರಿಗೆ. ಅಣ್ಣ ಅಣ್ಣ ಎಷ್ಟು ಹಸು ಅಣ್ಣ ಇವು? 1.75. ಎಷ್ಟು ಲೀಟ್ರ್ ಕೊಡುತ್ತಣ್ಣ ಹಾಲು ಇದು? 25. ಒಂದು ಹೊತ್ತಿಗ? 2 ಹೊತ್ತಿಗೆ? ಹಾಂ. ಅವ್ರು ಹೆಂಗೆ ಫೀಡ್ ಕೊಟ್ಕೊಂಡು ಬೆಳೆಸ್ಕೊಳ್ತಾರ ಅದಾದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ ಹಾಂ. ಇದು ಎಷ್ಟಲ್ಲ ಅಣ್ಣ ಇದು? 2 ಅಲ್ಲು. ಅದು ಕಡೆ ಅಲ್ಲ? ಎಷ್ಟನೇ ಸೂಲು ಅಣ್ಣ ಇವು ಇವಾಗ? ಇದು 3ನೇ ಸೂಲು. ಇದು 3ನೇ ಸೂಲು. ಇದು ಫಸ್ಟ್ನೇ ಸೂಲು. ಹಾಂ ಹಾಂ ಹಾಂ. ಸರಿ ಸರಿ ಅಣ್ಣ, ಓಕೆ, ಥ್ಯಾಂಕ್ಸ್. ನೋಡಿ ಸ್ನೇಹಿತರೆ, ಈ ಥರ ಇದೆ ಹಸುವಿನ ಮಾರ್ಕೆಟ್ ಇವತ್ತು. ನೋಡೋಣ ಇನ್ನು ಮುಂದೆ ಹೋಗೋಣ. ಒಳ್ಳೆ ದೊಡ್ಡ ರಾಸುಗಳಿದೆ. ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡ ರಾಸು ಇದೆ ಇದು ಅಂದರೆ. ಒಳ್ಳೆ ದೊಡ್ಡ ರಾಸುಗಳು ತಂದಿಟ್ಟವ್ರೆ ಇವತ್ತು ಅಣ್ಣವರು. ನೋಡೋಣ ಮುಂದೆ ಹೋಗೋಣ. ಇಲ್ಲೊಂದು ದೊಡ್ಡ ಹಸುಗಳಿದೆ, ಅಣ್ಣವ್ರ ಹತ್ರ ಕೇಳೋಣ. ನೋಡಿ ಇದು ಎಷ್ಟಣ್ಣ ಹಸು? 1.15. ಇಚ್ಛೆದೆ? ಹಾಂ, ಇಚ್ಛೆ ಲಾಸ್ಟ್ ಎಂತ ನೀವು ಇಷ್ಟೇ ಇದೆ? ಹಾಂ, 1.13. ಎన్ని ಲೀಟರ್ ಪಾಲು ಇರ್ತದೆ? 13, 14. పొద్దున్నే 13, సాయంత్రం 14. ಹಾಂ ಹಾಂ. ನೋಡಿ ಸ್ನೇಹಿತರೆ, ಇಷ್ಟು ಹೇಳ್ತವ್ರು ಅಣ್ಣವರು. ಒಳ್ಳೆ ದೊಡ್ಡ ರಾಸಿದೆ. ಇದ್ರ 100% ತೋರಿಸ್ತೀನಿ ನೋಡಿ. ಈ ಥರ ಇದೆ 100%. ಈ ಥರ ದೊಡ್ಡ ಹಸು ಈ ಥರ ಇದೆ ನೋಡಿ. ಕೆಚ್ಚಲು, ದೊಡ್ಡ ಕೆಚ್ಚಲು ಇದೆ. ಜನಗಳು ಒಳ್ಳೆ ಹಸುಗಳು ತೋರಿಸಿ, ಹಸುಗಳು ಕ್ಲೀನಾಗಿ ತೋರಿಸಿ ಅಂತ ಹೇಳ್ತಿದ್ರು ಕಾಮೆಂಟಲ್ಲಿ. ಈ ಥರ ಕ್ಲೀನಾಗಿ ತೋರಿಸ್ತಿದ್ದೀನಿ ಹಸುನ. ಒಳ್ಳೆ ದೊಡ್ಡ ರಾಸುಗಳು. ಈ ಥರ ರಾಸುಗಳು ಬೇಕಂದರೆ ಚಿಂತಾಮಣಿ ಸಂತೆಯಲ್ಲಿ ಮಾತ್ರ. ಒಳ್ಳೆ ರೇಟ್ ಇದೆ. 1.13 ಹೇಳ್ತವ್ರೆ ಅಣ್ಣವರು. 1.13 ಹೇಳಿದ್ರಿಂದ ಹೆಚ್ಚು ಕಮ್ಮಿ ಆಗುತ್ತೆ. ಒಂದೇ ಹೇಳಿದ ರೇಟೇ ರೀಸನೇಬಲ್ ಆಗಲ್ಲ, ಅದರಲ್ಲೂ ಕಮ್ಮಿ ಮಾಡಿ ಕೊಡ್ತಾರೆ. ಹಾಗಾಗಿ ಚಿಂತಾಮಣಿ ಸಂತೆಯಲ್ಲಿ ಹಸು ಅಂದರೆ ರಾಸುಗಳು ಬೇಕಂದ್ರೆ ದೊಡ್ಡ ರಾಸುಗಳು ಬಂದರೆ ಈ ಚಿಂತಾಮಣಿ ಸಂತೆಯಲ್ಲಿ ಬರಬೇಕು. ನೋಡಿ ಯಾವ ಥರ ಇದೆ ರಾಸುಗಳು ಅನ್ನೋದು. 100%ಗಳಾಗಲಿ ಏನೇ ಆಗಲಿ, ಈ ಹಸುಗಳದು ದೊಡ್ಡ ಕೆಚ್ಚಲು ನೋಡಿ. ಇವೆಲ್ಲ ಹಾಲು ತುಂಬಿರುತ್ತೆ. ಇವೆಲ್ಲ ಹಾಲು ತುಂಬಿಕೊಂಡು ಒಳ್ಳೆ ಹಾಲು ಕರಿಯೋ ಮಿಲ್ಕಿಂಗ್ ಪರ್ಪಸ್ಸು ಚೆನ್ನಾಗಿ ಇರ್ತದೆ. ನೋಡಿ ಸ್ನೇಹಿತರೆ, ಮುಂದೆ ಹೋಗೋಣ. ಇಲ್ಲೊಂದು ಹಸು ಇದೆ, ಕೇಳೋಣ ಅಣ್ಣವ್ರಿಗೆ. ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ. ಇನ್ನು ಮುಂದೆ ದೊಡ್ಡ ಹಸುಗಳಿದೆ, ಅಲ್ಲಿ ಹೋಗಿ ಇಲ್ಲೊಂದು ದೊಡ್ಡ ರಾಸ್ ಇದೆ ಸ್ನೇಹಿತರೆ. ಆ ಹಸು ಕೆಚ್ಚಲು ನೋಡಿ ಯಾವ ಥರ ಇದೆ ಅನ್ನೋದನ್ನ. ಎಲ್ಲ ಹಾಲಿನ ಗಂಟುಗಳು ನೋಡಿ. ಹಾಂ, ಈ ಥರ ಇದೆ ಹಾಲಿನ ರೇಟ್ಗಳು. ಹಾಲಿನ ಹಸು ಒಳ್ಳೆ ದೊಡ್ಡ ಗಾತ್ರದ ಹಸು ಇದೆ. ನೋಡ ಅವ್ರಿಗೆ ಅಣ್ಣವ್ರಿಗೆ ಕೇಳೋಣ ಎಷ್ಟು ಸುಲು ಆಗಿದೆ, ಅದು ಏನು ಹಾಲು ಕೊಡುತ್ತೆ ಅನ್ನೋದನ್ನ ಕೇಳಿ ನಾವು ತಿಳ್ಕೊಳ್ಳೋಣ. ಫೋನಲ್ಲಿ ಮಾತಾಡ್ತವ್ರೆ, ಸ್ವಲ್ಪ ಬಿಜಿ ಇದ್ದಾರೆ ಅವರು. ಅವ್ರಿಗೆ ಕೇಳಿಬಿಟ್ಟು ಹೇಳೋಣ ಎಷ್ಟು ಏನು ಅನ್ನೋದನ್ನ ಅಣ್ಣವ್ರ ಹತ್ರ ಕೇಳೋಣ. ಎಷ್ಟಪ್ಪ ಇದು? ಎಷ್ಟಣ್ಣ ಇದು ಹಸು? 1.10. ಅಣ್ಣ ಕೊಡೋದು? ನೋಡ್ಕೊಂಡು ಕೊಡೋದಾ? ಹೆಚ್ಚು ಕಮ್ಮಿ? ಹಾಂ ಹಾಂ ಹಾಂ. ಅಣ್ಣ ಇದೇ ವ್ಯಾಪಾರನಾ, ನೀವು ರೈತರ? ವ್ಯಾಪಾರನೇನಾ? ವಾರ ಇಲ್ಲಿ ಬರ್ತೀರಾ? ಹಾಂ ಹಾಂ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾರು ಹೇಳ್ತೀರಣ್ಣ?
ಹಾಂ ಹೇಳೋಣ. 98 98 444 444 65 65 947 947. ಅಣ್ಣ ಯಾರು ರೈತರುಗಳು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಹಸುಗಳು ಕೊಡಿಸ್ತೀರಾ ನೀವು? ಕೊಡಿಸ್ತೀನಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜಣ್ಣ ಅಂತ. ಮಂಜಣ್ಣ ಅಂತ. ಇದೇ ಊರ ನಿಮ್ಮದು? ಅಲ್ಲ ದೇವನಹಳ್ಳಿ ದೇವನಹಳ್ಳಿ ಹತ್ರ ದೊಡ್ಡ ಮುದ್ದೇನಹಳ್ಳಿ ಅಂತ. ಹಾಂ. ಅಣ್ಣ ನಿಮಗೆ ಫೋನ್ ಮಾಡಿಬಿಟ್ರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹಸುಗಳು ಕೊಡಿಸ್ತೀರಾ ನೀವು ಚಿಂತಾಮಣಿ ಸಂತೆಯಲ್ಲಿ? ಸರಿ ಅಣ್ಣ, ಓಕೆ. ಬೇರೆ ಕಡೆ ಮನೆ ಹತ್ರನೂ ಕೊಡಿಸ್ತೀರಾ? ನಿಮ್ಮ ಅಕ್ಕಪಕ್ಕ ಇರೋರು ಯಾರು ಫೋನ್ ಮಾಡಿದರೆ? ಸರಿ ಅಣ್ಣ, ಓಕೆ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಈ ಥರ ಇದೆ ಇವತ್ತಿನ ಸಂತೆ. ನೋಡಿ ಸ್ನೇಹಿತರೆ, ಇದು ಕೆಚ್ಚಲ್ಲಿ ಯಾವ ಥರ ಇದೆ. ಕಪ್ಪಾಗಿರಬೇಕಿದು, ಪ್ರೆಗ್ನೆಂಟು. ಅಣ್ಣ ಹತ್ರ ಮಾತಾಡೋಣ. ಅಣ್ಣ ಏನು ರೇಟ್ ಅಣ್ಣ ಹಸು ಇದು? 190. ಕೊಡೋದಣ್ಣ? ಕೊಡೋದು ಲಾಸ್ಟ್ 10,000 ಹೆಚ್ಚು ಕಮ್ಮಿ ಕೊಡ್ತೀರಾ? ಎಷ್ಟು ಲೀಟ್ರ್ ಹಾಲು ಕೊಡತ್ತಣ್ಣ ಇದು? ಮೊದಲನೇ ಸಲ ಇದು. ನೋಡಿ ಸ್ನೇಹಿತರೆ, ಇದು ಮೊದಲನೇ ಸೋಲು. ಹಸು ಮಾತ್ರ ಸೂಪರ್ ಆಗಿದೆ. 30 ಲೀಟ್ರ್ ಮೇಲೆ ಕರೀತದೆ ಅಂತ. ಅಂದರೆ ಅವರು ಇದನ್ನು ಫೀಡ್ ಯಾವ ಥರ ಹಾಕೊಂಡು ಬೆಳೆಸ್ಕೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಲ್ವಾ? ಹಾಂ, ಅವರು ಯಾವ ಥರ ಹುಲ್ಲು ಹಾಕ್ಕೊಂಡು ಫೀಡ್ಸ್ ಹಾಕ್ತಾರೋ ಅದ್ರ ಮೇಲೆ ಡಿಪೆಂಡು. ನೋಡಿ ಸ್ನೇಹಿತರೆ, ಇವತ್ತಿನ ಸಂತೆಯಲ್ಲಿ ಈ ಥರ ಇದೆ ಹಸುಗಳು ಮಾರ್ಕೆಟಿಗೆ. ಇಲ್ಲೊಂದು ಇವಾಗಿನೂ ಇದಿದೆ ನೋಡಿ ಸ್ನೇಹಿತರೆ, ಇವಾಗಿನೂ ಇದಿದೆ. ಕರು ಇಲ್ಲ ಹಾಕಿದೆ ನೋಡಿ, ಇವಾಗಿನೂ ಇದೆ ಕರು ಆಗಿದೆ. ಅದು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಏನಂತ ಕೇಳೋಣ ಅಣ್ಣವ್ರಿಗೆ. ಈ ಥರ ಇದೆ ಇವತ್ತಿನ ವ್ಯಾಪಾರ ನಡೀತಾ ಇದೆ ಅವ್ರದ್ದು. ಕೇಳಿದರೆ ಸರಿಯಾಗಲ್ಲ, ವ್ಯಾಪಾರ ಇದು ಮಾಡ್ದಂಗೆ ಆಗುತ್ತೆ. ನೋಡೋಣ, ಮುಂದೆ ಹೋಗೋಣ. ಮುಂದೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ. ಹಸುಗಳು ಯಾವ ರೇಟ್ ಇದೆ ಏನಂತ ಕೇಳೋಣ. ಇಲ್ಲೊಂದಿದೆ ಹಸುಗಳು, ಅಣ್ಣವ್ರು ಹಿಡ್ಕೊಂಡು ಓಡಾಡ್ತಾರೆ. ಒಳ್ಳೆ ಸುಂದರವಾಗಿದೆ ನೋಡಿ ಸ್ನೇಹಿತರೆ ಹಸು. ಎಷ್ಟು ಚೆನ್ನಾಗಿದೆ. ಅದನ್ನು ಗೆಜ್ಜೆ ಹಾಕೊಂಬಂದ ನೋಡಿ. ಎಷ್ಟು ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರುತ್ತೆ ಗೆಜ್ಜೆದು. ಎಷ್ಟಣ್ಣ ಹಸು ಇದು ಅಣ್ಣ? 140. ಅಣ್ಣ ಎಷ್ಟಲ್ಲಿದೆ ಇದು ಹಸು? 6 ಎಷ್ಟು ಲೀಟ್ರ್ ಹಾಲು ಕೊಡುತ್ತಣ್ಣ ಇದು? 15 ಲೀಟ್ರು ಒಂದು ಟೈಮ್ಗೆ. ಅಂದರೆ 30 ಲೀಟ್ರ್ ಕೊಡೋದು ಒಂದು ದಿನಕ್ಕೆ. ಬೆಳಿಗ್ಗೆ 15, ಸಾಯಂಕಾಲ 15. ನೋಡಿ ಸ್ನೇಹಿತರೆ, 15 ಕೊಡುತ್ತಂತೆ. ಅಣ್ಣ ಫೈನಲ್ ಎಷ್ಟು ಕೊಡ್ತೀಯ ಇದು? 130 ಬಿಡ್ತೀರಾ? ಸರಿ ಅಣ್ಣ. ನೋಡಿ ಸ್ನೇಹಿತರೆ, 130 ಬಿಡ್ತಾರಂತೆ. ಒಳ್ಳೆ ಹಸು ಇದೆ ನೋಡಿ ಸ್ನೇಹಿತರೆ. ಇದೆ 130 ಕೊಡ್ತಾರಂತೆ. ದೊಡ್ಡ ಗಾತ್ರದ ಹಸು. ಮಿಲ್ಕಿಂಗ್ ಪರ್ಪಸಲ್ಲಿ 30 ಲೀಟ್ರ್ ಹಾಲು ಕರೆಯೋದು ತಮಾಷೆ ಅಲ್ಲ. ಒಳ್ಳೆ ಹಾಲು ಕೊಡೋ ಹಸು ಕೊಡಬೇಕಂದ್ರೆ ಸ್ವಲ್ಪ ಅಮೌಂಟ್ ಹಾಕಬೇಕಾಗತ್ತೆ. ನೋಡಿ ಇದು ಅಂಡರ್ ಪ್ರಾಸ್ ಹೆಂಗಿದೆ ಹಸುವಿನ. ಇದೆಲ್ಲ ಈದಿದೆ ಅಂದರೆ ಇವೆಲ್ಲ ತುಂಬ್ಕೊಂಡ್ಬಿಡ್ತಾವೆ ಸ್ನೇಹಿತರೆ. ಇದು ದೊಡ್ಡ ಗಾತ್ರದ ಹಸು ನೋಡಿ. ಈ ಥರ ಇದೆ ಹಸುವಿನ ಮಾರ್ಕೆಟು. ನೋಡಿ ಸ್ನೇಹಿತರೆ, ಮುಂದೆ ಹೋಗೋಣ. ಜಸ್ಟ್ ಒಂದು ಕರು ಆಗ್ತಿದೆ ನೋಡಿ. ನೋಡಿ ಸ್ನೇಹಿತರೆ, ನಿಮ್ಮ ಅದೃಷ್ಟ, ಒಂದು ಕರು ಆಗ್ತಿದೆ ಹಸು ನೋಡಿ. ಜಸ್ಟ್ ಇವಾಗ ಕರು ಹಾಕಾಗ ಪ್ರಯತ್ನ ಮಾಡ್ತಿದೆ ಹಸು ನೋಡಿ. ಇಲ್ಲೊಂದು ಹಸು ಇನ್ನೊಂದು ಕರು ಹಾಕಿದೆ, ತೋರಿಸ್ತೀನಿ. ಅದೊಂದು ಕರು ಹಾಕ್ಲಿ ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ಕರು ಹಾಕ್ತಿದೆ ಸ್ನೇಹಿತರೆ ಇದು ನೋಡಿ. ಮತ್ತೆ ಇಲ್ಲೊಂದು ತಗೊಂಡು ಕಟ್ಟಾಕಿದ್ದಾರೆ. ಇದೊಂದು ಕರು ಹಾಕಿದೆ. ಇದನ್ನು ನೋಡಿ, ಜಸ್ಟ್ ತಗೊಂಡು ಕಟ್ಟಾಕಿದ್ದಾರೆ. ಇದ್ರ ಹಸು ಎಷ್ಟಂತ ಗೊತ್ತಿಲ್ಲ, ಯಾರು ಇಲ್ಲ ಇಲ್ಲಿ. ಇದರ ಅಂಡರ್ ಪಾಸ್ ಬಂದು ತುಂಬ ಮಿಲ್ಕ್ ಇದೆ ಸ್ನೇಹಿತರೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ಇಷ್ಟು ಗಟ್ಟಿಯಾಗಿ ತುಂಬಿದೆ ಅಂದರೆ ತುಂಬ ಗಟ್ಟಿಯಾಗಿ ತುಂಬಿದೆ. ಇದು ಸುಮಾರು ಒಂದು ಹೊತ್ತಿಗೆ ಒಂದು 15 ಲೀಟ್ರ್ ಕೊಡ್ಬೋದು ಸ್ನೇಹಿತರೆ. ಇದೆಲ್ಲ ಹಾಲು ನೋಡಿ ಎಷ್ಟು ತುಂಬಿಕೊಂಡಿದೆ ಹಾಲು. ಸುಂದರವಾಗಿದೆ. ಇದ್ರ ದೃಷ್ಟಿನೇ ತೆಗೆದು ಬಿಡೋಣ ನೋಡಿ. ಈ ಥರ ಇದೆ ಇವತ್ತು ಸಂತೆಯಲ್ಲಿ. ಅಂಡರ್ ಪಾಸ್ ಚೆನ್ನಾಗಿದೆ ನೋಡಿ. ಜಸ್ಟ್ ಇನ್ನು ಇದು ಉಮ್ಮನೀರು ಅಂತಾರಲ್ಲ, ಅದು ಒಡೆದೋಗಿದೆ. ಇವಾಗ ಇನ್ನೂ ಜಸ್ಟ್ ಕರು ಹಾಕೋ ಪ್ರಯತ್ನ ಪಡ್ತಾಯಿದೆ ಪಾಪ. ನೋವು ಹಸುಗೆ ನೋಡಿ. ಆ ಕರು ಏನು ಕರು ಅನ್ನೋದು ನೋಡೋಣ, ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಪಾಪ ಎಷ್ಟು ಕಷ್ಟ ಬೀಳ್ತಿದೆ ಹಸು ಅಂದರೆ ನೋಡಿ. ಇನ್ನೊಂದು ಹಸು ಇದೆ, ಇನ್ನೊಂದು ಅಣ್ಣನ ದೊಡ್ಡ ಹಸು. ಎಷ್ಟಣ್ಣ ಹಸು ಇದು? 120 ಹೇಳ್ತಿದ್ದೀರಾ? ಕೊಡೋಲ್ಲ? ಎರಡಲ್ಲ? ಇದು ಎಷ್ಟನೇ ಸುಲ್ಲಣ್ಣ ಇದು? ಫಸ್ಟ್ ಸುಲ್ಲ. ಇನ್ನು ಕರು ಹಾಕಿಲ್ಲ, ಇದೇ ಫಸ್ಟ್ ಕರು ಅಲ್ಲ? ನೋಡಿ ಸ್ನೇಹಿತರೆ,
ಎಷ್ಟು ದೊಡ್ಡದ ಆನೆ ಗಾತ್ರದ ಹಸು ಇದೆ ಸ್ನೇಹಿತರೆ. ಈ ಥರ ಹಸುಗಳು ಸಿಗೋದು ಚಿಂತಾಮಣಿ ಸಂತೆ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಈ ಥರ ಹಸುಗಳು ಮಿಲ್ಕಿಂಗ್ ಪರ್ಪಸ್ ಮಾಡೋರು ರೈತರುಗಳು ಬಂದು ಚಿಂತಾಮಣಿಲಿ ಬಂದು ಈ ಥರ ಹಸುಗಳು ತೊಗೊಂಡೋಗಿ ಸಾಕಿದ್ರೆ ಒಳ್ಳೆ ಮಿಲ್ಕಿಂಗ್ ಪರ್ಪಸಲ್ಲಿ ನೋಡಿ ಸ್ನೇಹಿತರೆ ಎಷ್ಟಿದೆ ಇದ್ದು ಅಂಡರ್ ಪಾಸು, ತುಂಬ ಗಟ್ಟಿ ಇದೆ ನೋಡಿ. ಈ ಥರ ಇದೆ. ಕರು ಇನ್ನು ಎಷ್ಟು ದಿನ ಬೇಕಣ್ಣ ಕರು ಹಾಕಕ್ಕೆ? ಇನ್ನೊಂದು 15 ದಿನ ಬೇಕು. ಇನ್ನೊಂದು 15 ದಿನ ಬೇಕು. ಫೈನಲ್ ಏನಾದರೂ ಬಿಡ್ತೀರಣ್ಣ ನೀವು? 1 ಲಕ್ಷದ ಮೇಲೆ ಆದ್ರೆ 1 ಲಕ್ಷದ ಮೇಲಾದರೂ ಕೊಡ್ತೀರಾ? ಸರಿ ಸರಿ ಅಣ್ಣ, ಥ್ಯಾಂಕ್ಸ್. ನೋಡಿ ಸ್ನೇಹಿತರೆ ಈ ಥರ ಇದೆ ಕರು ಹಸು. ಪಾಪ ಕಷ್ಟ ಬೀಳ್ತಿದೆ ನೋಡಿ, ಎಷ್ಟು ಕಷ್ಟ ಬಿದ್ದು ಪಾಪ ಮರಿ ಆಗ್ತಿದೆ ಅಂದರೆ ನೋಡಿ. ನೀರು ಬಂತು, ನೀನು ಜಸ್ಟ್ ಒಂದು ಕೆಲವೇ ಕ್ಷಣದಲ್ಲಿ ಮಗು ಕರು ಡೆಲಿವರಿ ಕೊಡೋ ಸಮಯ ಹತ್ರ ಬರ್ತಾಯಿದೆ ನೋಡಿ ಸ್ನೇಹಿತರೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ನೋಡಿ. ಒಂದು ಹಸು ಕರು ಆಗ್ತಿದೆ ಅಂದರೆ ಹಾಂ, ಒಬ್ಬ ಹೆಣ್ಣು ಮಕ್ಕಳಿಗೆ ಗೊತ್ತಾಗತ್ತೆ ಅದು ಕಷ್ಟ ಏನಂತ. ನೋಡಿ ಎಷ್ಟು ಕಷ್ಟ ಬೀಳ್ತಿದೆ, ಎಷ್ಟು ನೋವು ಅನುಭವಿಸ್ತಿದೆ ಹಸು ಅಂತ. ಹಾಲು ಕುಡಿಯೋ ನಾವು ಎಷ್ಟು ಸುಲಭವಾಗಿ ಹಾಲು ಕುಡಿತೀವಿ. ಹಸು ಎಷ್ಟು ಕಷ್ಟ ಬಿದ್ದು ಕರು ಹಾಕಿ ನಮಗೆ ಹಾಲು ಕೊಡುತ್ತೆ ಅನ್ನೋದಕ್ಕೆ ದೇವರೇ ನಮಗೆ ಸೃಷ್ಟಿಕರ್ತ ಈ ಥರ ಮಾಡಿದ ನಮಗೆ. ಸ್ವಲ್ಪ ಹೇಳ್ಕೊ ನೋಡಿ ಸ್ನೇಹಿತರೆ, ಇನ್ನೂ ಸ್ವಲ್ಪ ಬರಬೇಕು ಅಣ್ಣ. ಇದು ತಗೊಂಡಿರೋದ ನೀವು? ಮನೆಯಿಂದ ತಗೊಂಬಂದಿರೋದಾ? ಕಾಲುಗಳು ಆಚೆ ಬಂದಿದೆಯಲ್ಲ ನೋಡಿ ಸ್ನೇಹಿತರೆ, ಮನೆಯಿಂದ ತಗೊಂಬಂದಿರೋದು. ಈಜಿಯಾಗಿ ಆಗುತ್ತೆ. ಒಂದು 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಈ ಹಸು ಡೆಲಿವರಿ ಆಗೋದನ್ನು ನಾವು ನಿಮಗೆ ತೋರಿಸ್ತೀನಿ. ಮನೆಯಿಂದ ತಗೊಂಬಂದಿರೋದು ಇಲ್ಲಿ ಸೇಲ್ ಮಾಡಲಿಕ್ಕೆ. ಯಾವ ಥರ ತೋರಿಸ್ತೀನಿ ನಿಮಗೆ. ನಮಗೂ ನೋಡಿಲ್ಲ ನಾವು, ಇದೇ ಫಸ್ಟ್ ಟೈಮ್ ನಾವು ನೋಡ್ತಿರೋದು, ಕರು ಆಗ್ತಿರೋದು ಇದೇ ಫಸ್ಟ್ ಟೈಮು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದೊಂದು ಕರು ಆಗ್ತಿರೋದು ಒಂದು ಒಳ್ಳೆ ಸಮಯ. ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಪಾಪ ಎಷ್ಟು ನೋವು ಅನುಭವಿಸ್ತಿದೆ ಅಂದರೆ ಹಸು ತುಂಬ ನೋವು ಅನುಭವಿಸ್ತಾ ಇದೆ. ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು ಯೂಟ್ಯೂಬ್ಗೆ. ಹಾಂ ನೋಡಿ ಸ್ನೇಹಿತರೆ, 2-3 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಕರು ಬರಲಿ. ನೋಡಿ ಎಷ್ಟು ನೋವು ಅನುಭವಿಸ್ತಿದೆ ಅಂದರೆ ಹಸು ತುಂಬ ನೋವು ಅನುಭವಿಸ್ತಾ ಇದೆ. ಕರು ದೊಡ್ಡ ಕರು ಇದೆ, ಹೊಟ್ಟೆ ಕರು ಚೆನ್ನಾಗಿ ಸಾಕಿದೆ ಒಳಗಡೆ. ನೋಡಿ ಸ್ನೇಹಿತರೆ ಎಷ್ಟು ಕಷ್ಟ, ಎಷ್ಟು ನೋವು ಅನುಭವಿಸ್ತಾ ಇದೆ ಹಸು. ಕರುವಿನ ಆಗಿದ್ದ ದೃಶ್ಯ ಅಂದರೆ ಒಳ್ಳೆ ಸಮಯ ನಾವು ಬಂದಿರೋದು ಇಲ್ಲಿಗೆ. ಸ್ವಲ್ಪ ಎಳೀತಿದ್ದಾರೆ, ಬರ್ತಾ ಇಲ್ಲ. ಬರ್ತಾ ಇದೆ ಎಳೀತಿದ್ದಾರೆ ಅಣ್ಣರು. ಇನ್ನೊಂದು ಸ್ವಲ್ಪ 1-2-3 ನಿಮಿಷದಲ್ಲಿ ಕರು ಇದೆ ಒಳಗಡೆ. ಒಂದೆರಡು ನಿಮಿಷ ಆ ಕಡೆ ವಿಡಿಯೋ ಮಾಡ್ಕೊಂಬರೋಣ, ಅದನ್ನೇ ತೋರಿಸಿದ್ರೆ ಆಗಲ್ಲ. ನೋಡಿ ಸ್ನೇಹಿತರೆ, ಅದೊಂದು 2 ನಿಮಿಷ ಆಗಲಿ ಬರೋಣ. ಕರು ನೋವು ತಿಂತಾ ಇದೆ. ಇಲ್ಲೂ ಮಾತಾಡ್ತಾನ. ಎಷ್ಟಣ್ಣ ಇದು ಹಸು? 85 ಅಣ್ಣ. ಇದು ಪ್ರೆಗ್ನೆಂಟಾ? ಎಷ್ಟು ತಿಂಗಳಣ್ಣ ಇದಕ್ಕೆ ಇವಾಗ? 9 ಇದೆ. ಇನ್ನೊಂದೇನು ಒಂದು ವಾರದಲ್ಲಿ ಎಷ್ಟು 20 ದಿನನಾ? ಹಾಂ ಹಾಂ. ಅಣ್ಣ ಲಾಸ್ಟ್ ಕೊಡೋದು 80,000 ಆದರೂ ಕೊಡ್ತೀರಾ? ಇದು ಫಸ್ಟ್ನೇ ಸುಲ ಎಷ್ಟು ತಾಯಿ ಎಷ್ಟು ಹಾಕಿ ಕೊಡ್ತಿದ್ದಣ್ಣ? ಒಂದಿನಕ್ಕೆ? ಹಾಂ ಹಾಂ. ಅಣ್ಣ ಊರು ನಿಮ್ಮದು? ಹಾಂ ಅಣ್ಣ ವಾರ ಬರ್ತೀವಿ ಅಲ್ಲಿ ನೀವು ಪ್ರತಿ ವಾರ? ಹಾಂ. ತೊಗೊಂಬಿಟ್ಟು ಇಲ್ಲೇ ಮಾರೋದಾ ಅಥವಾ ಹಳ್ಳಿಗಳಲ್ಲಿ ತೊಗೊಂಬರೋದು? ಹಾಂ ಹಾಂ.
ಸರಿ ಸರಿ ಅಣ್ಣ. ನೋಡಿ ಸ್ನೇಹಿತರೆ, ಹಳ್ಳಿಗಳಲ್ಲಿ ತೊಗೊಂಬಂದು ಇಲ್ಲಿ ಮಾರ್ತಾರೆ ಅಣ್ಣವರು. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಹೇಳ್ತೀರಾ? ಸರಿ ಸರಿ. ನೋಡಿ ಸ್ನೇಹಿತರೆ, ಈ ಥರ ಇದೆ ಕೇಳೋಣ. ಅಣ್ಣ ಏನಣ್ಣ ರೇಟ್ಗಳು ಹಸುಗಳು? ಹಾಂ ಅಣ್ಣ ಅಣ್ಣಯ್ಯ ಎಷ್ಟು ರೇಟುಗಳು ಹಸುಗಳು? ಹಾಂ ಹೇಳ್ಬೇಕು, ನೀವು ರೈತರುಗಳ ತಗೊಳ್ತಾರೆ ಬರ್ತಾರೆ, ನಿಮ್ಮ ವ್ಯಾಪಾರಗಳು ಚೆನ್ನಾಗಿ ನಡೀತಾ ಮುಂದೆ ಇದು 1,05,000ನಾ? ಇದು ಎಷ್ಟಲ್ಲ ಅಣ್ಣ ಇದು? ಹಾಂ ಕಡೆಗಳು ಎರಡೂ. ಹಾಂ ಎಷ್ಟು ಹಾಲು ಕೊಡ್ತಾವಣ್ಣ? ಒಂದೊಂದು 25 ಲೀಟ್ರ್ ಕೊಡ್ತಾವ ಒಂದಿನಕ್ಕೆ? ಅಣ್ಣ ನೀವು ರೈತರುಗಳ ತರ್ತಾರದ ನೀವು ರೈತರಾ? ಮನೇಲಿ ಎಷ್ಟು ಹಸುಗಳು ಇರ್ತಾವಣ್ಣ ನಿಮ್ಮ ಹತ್ರ? 8 ಹಾಂ ಹಾಂ ಹಾಂ. ವಾರ ಬರ್ತೀರಾ? ಯಾವಾಗ ಸೇಲ್ ಮಾಡೋದಂದ್ರೆ ಅವಾಗ ಬರ್ತೀರಾ? ಹಾಂ ಹಾಂ. ನೋಡಿದ್ರೆ ಅಣ್ಣವ್ರು ಯಾವಾಗ ಸೇಲ್ ಮಾಡ್ಬೇಕು ಅನ್ಸುತ್ತೆ ಅವರಿಗೆ ಅವಾಗ ಬಂದು ಸೇಲ್ ಮಾಡಿಬಿಟ್ಟು ಹೋಗ್ತಾ ಇರೋದು. ಸರಿ ಸರಿ ಅಣ್ಣ, ಓಕೆ ಅಣ್ಣ. ನಿಮ್ಮ ಇವು ಹಸುಗಳು ಎಷ್ಟಣ್ಣ? ಹಾಂ 140 ಅಣ್ಣ ಕೊಡೋದು ಲಾಸ್ಟಿಗೆ? ಹಾಂ ಹಾಂ. ಎಷ್ಟು ಅಲ್ಲ ಎರಡು ಎಷ್ಟನೇ ಸಲ ಅಣ್ಣ ಇದು? ಫಸ್ಟ್ ಲ್ಯಾಕ್ಟೇಷನಾ? ಹಾಂ ಹಾಂ. ಇದು ಮಿಲ್ಕಿಂಗ್ ಅವ್ರ ತಾಯಿ ಎಷ್ಟು ಕೊಡ್ತೀರಾ ನೀವು? 30 ಲೀಟ್ರ್. ಹಾಂ ಸರಿ ಸರಿ ಅಣ್ಣ. ನೀವು ವ್ಯಾಪಾರ ಮಾಡೋದಾ ಅಥವಾ ವ್ಯಾಪಾರ ಮಾಡೋದು? ವಾರ ಬರ್ತೀರಾ? ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಹೇಳ್ತೀರಣ್ಣ? 8317424135. ಅಣ್ಣ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಅಣ್ಣ ಇದೇವ್ರ ಚಿಕ್ಕಮಣ್ಣಿನ ನಿಮ್ಮದು? ಯಾರು ಫೋನ್ ಮಾಡಿದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹಸುಗಳೆಲ್ಲ ಕೊಡಿಸ್ತೀರಾ ನೀವು? ಬಟ್ಟೆ ಕರುಗಳಾಗಲಿ ಹಸುಗಳಾಗಲಿ ಕೊಡಿಸ್ತೀರಾ ನೀವು? ಸರಿ ಸರಿ ಥ್ಯಾಂಕ್ಸ್. ನೋಡಿ ಸ್ನೇಹಿತರೆ, ಅಣ್ಣನ ಕಾಂಟ್ಯಾಕ್ಟ್ ಮಾಡಿ. ಇವ್ರು ನೋಡಿ, ಇವ್ರು ಮಾತಾಡೋಕ್ಕೆ ಹೆದರ್ತಾರೆ. ರೈತರಂತೆ ಪಾಪ ಅವರು, ಅವರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಪಾಪ, ಹೆದರ್ತಾರೆ ಅವ್ರು ರೈತರುಗಳು ನಂಬರ್ ಕೊಡಲಿಕ್ಕಾಗಲಿ ಮಾತಾಡಲಿಕ್ಕಾಗಲಿ. ನೋಡಿ ಸ್ನೇಹಿತರೆ, ಇನ್ನು ಮುಂದೆ ಹೋಗೋಣ. ಮುಂದೆ ಹೋಗ್ಬಿಟ್ಟು ಈ ವಿಡಿಯೋದಲ್ಲಿ ಏನೇನಿದೆ ಎಲ್ಲ ತೋರಿಸೋಣ. ಇನ್ನು ಹಸುಗಳು ಪಾಪ ಕರು ಹಾಕಿಲ್ಲ, ಅದನ್ನು ತೋರಿಸ್ತಿದ್ದೆ. ಅದನ್ನು ತೋರಿಸೋಣ ಅಂತ ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ಈ ಹಸುಗಳೆಲ್ಲ ತೋರಿಸ್ತಾನ ಅಂತ, ಅದನ್ನು ಮರಿ ಯಾವ್ದು ಹೆಣ್ಣು ಮರಿನೋ ಗಂಡು ಮರಿನೋ ಅಂತ ತೋರಿಸೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಅದು ಇನ್ನು ಕರು ಹಾಕೋ ಇದರಲ್ಲಿದೆ, ಭಾರಿ ಕಷ್ಟ ಬೀಳ್ತಿದೆ ಸ್ನೇಹಿತರೆ. ಅದನ್ನು ಮರಿ ತೋರಿಸ್ತೀನಿ ನಿಮಗೆ. ತಾಯಿ ಗರ್ಭದಿಂದ ಬಂದು ಹೊರಗಡೆ ಪ್ರಪಂಚ ನೋಡಿದಾಗ ಹಸುಗಳನ್ನ ಮರಿಗಳು ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದು ಆಗಿರೋದ್ರಿಂದ ಹೊರಗಡೆ ತೋರಿಸ್ತಿದ್ದೀನಿ. ನೋಡಿ ಅಂಕಲ್ಲು ಹಸು ನಾನು ಇಟ್ಕೊಂಡವ್ರೆ. ಮುಂದೆ ಹೋಗೋಣ. ಇದೊಂದು ಹಸು ಇದೆ, ದೊಡ್ಡ ಹಸು, ದೊಡ್ಡ ಗಾತ್ರದ ಹಸು. ನೋಡಿ ಪರ್ಪಸಲ್ಲಿ ಚೆನ್ನಾಗಿದೆ. ಹಾಗಾಗಿ ಈ ಹಸು ಒಂದು ಕೇಳೋಣ. ನೋಡಿ ಅಂಡರ್ ಪಾಸ್ ಹೆಂಗಿದೆ ಅಂತ. ಒಳ್ಳೆ ಗಾತ್ರದ ಇದೆ, ಚೆನ್ನಾಗಿದೆ. ಈ ಥರ ಹಸುಗಳು ಮಿಲ್ಕಿಂಗ್ ಪರ್ಪಸಲ್ಲಿ ಕಟ್ಟಿದರೆ ಒಳ್ಳೆ ಹಾಲು ಕೊಡುತ್ತದೆ. ಇವೆಲ್ಲ ತಗೊಂಡಿರೋವೇನೋ? ತಗೊಂಡಿರೋವಲ್ಲ, ಇವು ಸೇಲ್ ಮಾಡೋವು. ನೋಡಿ ಸ್ನೇಹಿತರೆ, ಈ ಥರ ಇದೆ ಸಂತೆ ಇವತ್ತು, ಚಿಂತಾಮಣಿ ಸಂತೆ ಈ ಥರ ಇದೆ. ಆಗಿರೋದ್ರಿಂದ ಒಳ್ಳೆ ಮಿಲ್ಕಿಂಗ್ ಪರ್ಪಸ್. ನೋಡಿ ಎಷ್ಟು ಗಾತ್ರದ ಇದಿದೆ ಇವು ಅಂತ, ಎಷ್ಟು ದೊಡ್ಡಿದೆ ಅಂತ. ಹಾಂ ನೋಡಿ ಸ್ನೇಹಿತರೆ, ಈ ಥರ ಇದೆ. ಆ ಹಸು ಒಂದು ಡೆಲಿವರಿ ಆಗಿ ಏನು ಕರು ಅಂತ ನೋಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು. ಅಣ್ಣ ಏನು ರೇಟ್ ಅಣ್ಣ ಹಸು ಇದು? 1.5. ಎಷ್ಟು ಲೀಟ್ರ್ ಕೊಡುತ್ತೆ ಹಾಲು? 35 ಒಂದು ದಿನಕ್ಕೆ? ಹಾಂ ಹಾಂ. ಎಷ್ಟಲ್ಲ ಅಣ್ಣ ಇವು? 3ನೇ ಸಲ ಅಲ್ಲೂ ಕಡೆ ಅಲ್ಲ? ಹಾಂ ಹಾಂ. ಲಾಸ್ಟ್ ಕೊಡೋದಣ್ಣ? 1.30. ನೋಡಿ ಸ್ನೇಹಿತರೆ, 1.30 ಆಗಾದ್ರೂ ಕೊಡ್ತಾರಂತೆ ಅಣ್ಣವರು. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನೋ ಹೇಳ್ತೀರಾ? ಹೇಳೋಣ. ಯಾಕೆ ನೀವು ವ್ಯಾಪಾರ ಮಾಡೋದು ತಾನೆ? ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ? ಯಾಕೆ ರೈತರುಗಳು ಯಾರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಂಬರ್ ಹೇಳ್ತೀನಿ. ಆ ನಂಬರ್ ಹಾಂ ಹೇಳಿ. 963432123825. ನಿಮ್ಮ ಹೆಸರು? ರಿಜ್ವಾನ್ ಅಂತ. ಯಾರು ಫೋನ್ ಮಾಡಿ ಬಂದರೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನೀವು ಹಸ್ಕೊಂಡು ಕೊಡಿಸ್ತೀರಾ ಇಲ್ಲಿ ಚಿಂತಾಮಣಿ ಸಂತೆಯಲ್ಲಿ? ಸರಿನಾ? ಸರಿ ಅಣ್ಣ, ಓಕೆ ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇವತ್ತಿನ ಸಂತೆಯಲ್ಲಿ ಈ ಥರ ಇದೆ ರೇಟ್ಗಳು. ಇನ್ನು ಮುಂದೆ ಹೋಗೋಣ. ಅಲ್ಲೊಂದು ಹಸು ಕರು ಹಾಕೋ ಲೆವೆಲಲ್ಲಿ ಇದೆ, ಪ್ರಯತ್ನ ಪಡ್ತಿದೆ. ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಬನ್ನಿ ಮುಂದೆ ಹೋಗೋಣ. ಅದೇನು ಕರು ಹಾಕಿದೀವಿ ಅಲ್ವ ನೋಡೋಣ.
ಪಾಪ ಭಾರಿ ಅಯ್ಯೋ, ನೋಡಿ ಸ್ನೇಹಿತರೆ 3 ಜನ ಹೇಳಿದ್ದಾರೆ ಪಾಪ ಭಾರಿ ಕಷ್ಟ ಬೀಳ್ತಿದೆ ಅವ್ರಿಗೆ. ಅಯ್ಯೋ ಅಂತಿದೆ. ದೊಡ್ಡ ಕರು ಹೋಗ್ತಿದೆ ನೋಡಿ. 3 ಜನ ಎಳಿತವ್ರೆ ಪಾಪ. ಭಾರಿ ಕಷ್ಟ ಬೀಳ್ತಿದೆ ಹಸು. 3 ಜನ ಒಳ್ಳೆ ದೊಡ್ಡ ಕರು ಇದೆ. ಬಂತು ಹೇಳಿರಿ ಬಂತು. ಪಾಪ ಭಾರಿ ಕಷ್ಟ ಬೀಳ್ತಿದೆ ಸ್ನೇಹಿತರೆ. ಈ ಹಸು ಎಷ್ಟು ನೋವು ಅನುಭವಿಸ್ತಾ ಇದೆ ಅಂದರೆ, ಕರು ದಪ್ಪ ಇದೆ ಒಳಗಡೆ, ಚೆನ್ನಾಗಿ ಸಾಕೊಂಡ್ಬಿಟ್ಟಿದೆ ಒಳಗಡೆ. ಹಾಗಾಗಿ ಬಂತು ಹೇಳಿರಿ ಬಂದೇ ಬಿಡ್ತು ಸ್ನೇಹಿತರೆ. ನೋಡಿ ಲೈವ್ ಮರಿ ಯಾವ ಥರ ಕರು ಹಾಕತ್ತೆ ಅಂತ ಹಸು. ನೋಡಿ ಸ್ನೇಹಿತರೆ, ಬಂತು ಕಷ್ಟ ಬಿತ್ತು ಪಾಪ. ನೋಡಿ ಸ್ನೇಹಿತರೆ, ನೋಡಿ ಪಾಪ ಸಾಕಾಗೋಗ್ಬಿಡ್ತು ಪಾಪ ಹಸು. ಲೈ ಕೂಚೋ. ಏನ್ ಕರು ಅಣ್ಣ ಇದು? ಗಂಡು ಕರು. ನೋಡಿ ಸ್ನೇಹಿತರೆ, ಲೈವ್ ವಿಡಿಯೋದಲ್ಲೇ ಕರು ಆಗ್ಬಿಡ್ತು ಹಸು. ನೋಡಿ ಈ ಥರ ಇದೆ ಇವತ್ತಿನ ಶ್ರೀನಾಥ್ ಮಾರ್ಕೆಟಲ್ಲಿ ಒಂದು ವಿಡಿಯೋ ಮಾಡಿದ್ದಕ್ಕಾಗಿ, ಈ ಒಂದು ಹಸು ಕರು ಹಾಕಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅಂತ. ಮುಂದೆ ಹೋಗೋಣ.